ಎಚ್ಡಿಎಫ್ಸಿ, ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಮತ್ತು ಬಂಧನ್ ಬ್ಯಾಂಕ್ ಸೇರಿದಂತೆ ದೇಶದ ಪ್ರಮುಖ ಬ್ಯಾಂಕ್ಗಳು ತಮ್ಮ ಎಟಿಎಂ ವಹಿವಾಟಿನ ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತಂದಿವೆ. ಈ ಹೊಸ ನಿಯಮಗಳು ಏಪ್ರಿಲ್ 1, 2026ರಿಂದ ಜಾರಿಗೆ ಬಂದಿವೆ. ನಗದು ವಿಡ್ರಾ ಮಿತಿ, ಉಚಿತ ವಹಿವಾಟುಗಳ ಮಿತಿ ಮತ್ತು ವಿಧಿಸಲಾಗುವ ಶುಲ್ಕಗಳಲ್ಲಿ ಈ ಬದಲಾವಣೆಗಳಾಗಿದ್ದು, ಗ್ರಾಹಕರು ತಮ್ಮ ಎಟಿಎಂ ಬಳಕೆಯ ಮೇಲೆ ಬೀರುವ ಪರಿಣಾಮಗಳನ್ನು ತಿಳಿದುಕೊಳ್ಳುವುದು ಅವಶ್ಯಕವಾಗಿದೆ. ಎಚ್ಡಿಎಫ್ಸಿ ಬ್ಯಾಂಕ್ ತನ್ನ ನಿಯಮಗಳನ್ನು ಪರಿಷ್ಕರಿಸಿದ್ದು, ಇನ್ಮುಂದೆ ಎಟಿಎಂಗಳಲ್ಲಿ ನಡೆಸುವ ಯುಪಿಐ ಆಧಾರಿತ ನಗದು ವಿಡ್ರಾಗಳನ್ನು ಸಹ ಮಾಸಿಕ ಉಚಿತ ವಹಿವಾಟು ಮಿತಿಯ ಅಡಿಯಲ್ಲೇ ಪರಿಗಣಿಸಲಾಗುತ್ತೆ. ಯುಪಿಐ ಮೂಲಕ ಹಣ ತೆಗೆದರೂ ಅದನ್ನು ಸಾಮಾನ್ಯ ಎಟಿಎಂ ವಹಿವಾಟಿನಂತೆ ಎಣಿಕೆ ಮಾಡಲಾಗುತ್ತೆ. ಸಾಮಾನ್ಯವಾಗಿ ತಿಂಗಳಿಗೆ ನೀಡಲಾಗುವ 5 ಉಚಿತ ವಹಿವಾಟುಗಳ ಮಿತಿ ಮೀರಿದ ನಂತರ ಶುಲ್ಕ ಅನ್ವಯವಾಗುತ್ತೆ. ಉಚಿತ ಮಿತಿ ಮುಗಿದ ನಂತರ ಪ್ರತಿ ವಹಿವಾಟಿಗೆ ₹23 ಪಾವತಿಸಬೇಕಾಗುತ್ತೆ. ಇನ್ನು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ದೈನಂದಿನ ವಿಡ್ರಾ ಮಿತಿಯಲ್ಲಿ ಕಡಿತ. ಪಿಎನ್ಬಿ ತನ್ನ ಕೆಲವು ಆಯ್ದ ಡೆಬಿಟ್ ಕಾರ್ಡ್ಗಳ ದೈನಂದಿನ ನಗದು ವಿಡ್ರಾ ಮಿತಿಯನ್ನು ಅರ್ಧದಷ್ಟು ಕಡಿತಗೊಳಿಸಿದೆ. ಈ ಹಿಂದೆ ದಿನಕ್ಕೆ ₹1,00,000 ವರೆಗೆ ವಿಡ್ರಾ ಮಾಡುವ ಅವಕಾಶವಿದ್ದ ಕಾರ್ಡ್ಗಳ ಮಿತಿಯನ್ನು ಈಗ ₹50,000ಗೆ ಇಳಿಸಲಾಗಿದೆ. ಈ ಹಿಂದೆ ₹1.5 ಲಕ್ಷ ಮಿತಿ ಹೊಂದಿದ್ದ ಕಾರ್ಡ್ಗಳ ಮಿತಿಯನ್ನು ಈಗ ₹75,000ಗೆ ಇಳಿಸಲಾಗಿದೆ. ಈ ಬದಲಾವಣೆಯು ಬ್ಯಾಂಕ್ ವಿತರಿಸಿರುವ ರುಪೇ, ವಿಸಾ ಮತ್ತು ಮಾಸ್ಟರ್ ಕಾರ್ಡ್ ಡೆಬಿಟ್ ಕಾರ್ಡ್ಗಳಿಗೆ ಅನ್ವಯವಾಗುತ್ತೆ. ಹಾಗೆ ಉಚಿತ ವಹಿವಾಟು ಮಿತಿ ಪರಿಷ್ಕರಣೆ. ಬಂಧನ್ ಬ್ಯಾಂಕ್ ವಿಶೇಷವಾಗಿ ಇತರ ಬ್ಯಾಂಕ್ಗಳ ಎಟಿಎಂ ಬಳಕೆಯ ನೀತಿಯನ್ನು ಬದಲಾಯಿಸಿದೆ. ಬಂಧನ್ ಬ್ಯಾಂಕ್ ಎಟಿಎಂಗಳಲ್ಲಿ ತಿಂಗಳಿಗೆ 5 ಉಚಿತ ಹಣಕಾಸು ವಹಿವಾಟುಗಳು. ಹಣಕಾಸೇತರ ವಹಿವಾಟುಗಳಿಗೆ ಯಾವುದೇ ಮಿತಿ ಇಲ್ಲ. ಇತರ ಬ್ಯಾಂಕ್ ಎಟಿಎಂಗಳಲ್ಲಿ ಅಂದರೆ ಮೆಟ್ರೋ ನಗರಗಳಲ್ಲಿ ತಿಂಗಳಿಗೆ 3 ಉಚಿತ ವಹಿವಾಟುಗಳು ಇರುತ್ತೆ. ಮೆಟ್ರೋ ಅಲ್ಲದ ನಗರಗಳಲ್ಲಿ ತಿಂಗಳಿಗೆ 5 ಉಚಿತ ವಹಿವಾಟುಗಳು. ಇದು ಹಣಕಾಸು ಮತ್ತು ಹಣಕಾಸೇತರ ಎರಡೂ ವಹಿವಾಟುಗಳನ್ನು ಒಳಗೊಂಡಿರುತ್ತೆ. ಉಚಿತ ಮಿತಿ ಮೀರಿದ ನಂತರ ಪ್ರತಿ ಹಣಕಾಸು ವಹಿವಾಟಿಗೆ ₹23 ಶುಲ್ಕ ವಿಧಿಸಲಾಗುತ್ತೆ. ಪ್ರತಿ ಹಣಕಾಸೇತರ ವಹಿವಾಟಿಗೆ ₹10 ಶುಲ್ಕ. ಖಾತೆಯಲ್ಲಿ ಹಣವಿಲ್ಲದೆ ಇದ್ರೆ ವಹಿವಾಟು ವಿಫಲವಾದರೆ ₹5 ದಂಡ ಹಾಕಲಾಗುತ್ತೆ.